ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನೋಡಿ, ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಹಾಕಿ ಕಸ ಹೊಡೆದು ಆಮೇಲೆ ಚಹಾ ಮಾಡಿ ನಾಷ್ಟ ಮಾಡಿ ಈಗ ಹೊಲಿಯೋದಕ್ಕಂತ ಕೂತ್ಕೊಂಡಿದ್ದೀನಿ. ಪಿಕೋ ಮಾಡ್ತಾಯಿದ್ದೀನಿ. ಸಾರಿಗೆ ಫಾಲ್ ಹಚ್ಚಬೇಕು. 8 ಸಾರಿಗಳಿದ್ದಾವೆ. ಎಲ್ಲದಕ್ಕೂ ಫಾಲ್ ಹಚ್ಚಿ ಪಿಕೋ ಮಾಡಿ ಇಟ್ಕೋಬೇಕು. ಆಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು. ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ಹೆಮ್ಮಿಂಗ್ ಮಾಡ್ತೀನಿ. ಈಗ ಎಲ್ಲ ಪಿಕೋ ಫಾಲ್ ಹಚ್ಚಿ ಇಟ್ಕೋತೀನಿ. ಈಗ ನೋಡಿ, ಫಾಲ್ ಹಚ್ತಾ ಇದ್ದೀನಿ ನೋಡಿ. ಈಗ ನೀವು ಬಿಗಿನರ್ಸ್ ಆಗಿದ್ದರೆ ಯಾವ ಥರ ಫಾಲ್ ಹಚ್ಚಬೇಕು ಅಂತ ನೋಡ್ಕೊಳ್ಳಿ. ಇದು ಲಾಂಗ್ ವಿಡಿಯೋನು ಹಾಕಿದ್ದೀನಿ ನಾನು, ಅದು ಬೇಕಾದರೆ ನೋಡಿ. ಪೂರ್ತಿಯಾಗಿ ಹೇಗೆ ಹಚ್ಚಬೇಕು ಅಂತ ತೋರಿಸಿದ್ದೀನಿ. ಅದು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಇದರಲ್ಲಿ ಸ್ವಲ್ಪನೇ ತೋರಿಸಿದ್ದೀನಿ ನಾನು. ಎಲ್ಲ ಫಾಲ್ ಹಚ್ಕೊಂಡು ಮುಗಿದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಹೆಮ್ಮಿಂಗ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಹಿಂದುಗಡೆಯಿಂದ ಹಿಡ್ಕೋಬೇಕು. ಒಂದು ಕೈಯಿಂದ ಸೀರೆ ಕರೆಕ್ಟಾಗಿ ಕೊಡಬೇಕು. ಫಾಲು ಮತ್ತು ಸೀರೆ ಕರೆಕ್ಟಾಗಿ ಹಿಡ್ಕೊಂಡು ಕರೆಕ್ಟಾಗಿ ಕೊಡಬೇಕು. ಈ ಥರ ಅಂದರೆ ನೀಟಾಗಿ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದು ಸರಿ ಬರಲ್ಲ. ಕರೆಕ್ಟಾಗಿ ನೀಟಾಗಿ ಕೊಡಬೇಕು. ಒಂದು ಕೈಯಿಂದ ಹಿಡ್ಕೋಬೇಕು, ಸ್ವಲ್ಪ ಎಳ್ಕೋಬೇಕಷ್ಟೇ, ಜೋರಾಗಿ ಅಲ್ಲ. ಸ್ವಲ್ಪನೇ ಹಾಗೆ ಹಿಡ್ಕೊಂಡು ಎಳ್ಕೋಬೇಕು. ಜೋರಾಗಿ ಎಳ್ಕೊಂಡ್ರೆ ಮತ್ತೆ ದಾರ ಎಲ್ಲ ಕಟ್ಟಾಗತ್ತೆ, ಸೂಜಿ ಮುರಿಯುತ್ತೆ. ಹೀಗಾಗಿ ಸ್ವಲ್ಪನೇ ಹಿಡ್ಕೋಬೇಕು. ತುಂಬ ಈಸಿಯಾಗಿ ಕಲಿಬಹುದು ನೀವು ಬಿಗಿನರ್ಸ್ ಆಗಿದ್ದರೆ. ಕಲಿತಾ ಪರ್ಫೆಕ್ಟಾಗಿ ಬರುತ್ತೆ. ಒಂದೇ ಸಲ ಯಾರೂ ಕಲಿಯಲ್ಲ. ಹಾಗೆ ಟ್ರೈ ಮಾಡ್ತಾ ಆಮೇಲೆ ಕೈ ಕೊಡುತ್ತೆ. ಬಿಗಿನರ್ಸ್ ಆದರೆ ನೀವು ನೋಡಿಕೊಂಡು ಕಲಿತ್ಕೊಳ್ಳಿ. ಇದು ತುಂಬ ಈಸಿಯಾಗಿದೆ. ಎಷ್ಟು ನೀಟಾಗಿ ಬರುತ್ತೆ ನೋಡಿ ಪಿಕೋ. ಹೀಗೆ ಕೊಟ್ಕೋತಾ ಹೋಗಬೇಕು ನೀಟಾಗಿ. ನೀವು ಇದು ಟೇಲರಿಂಗ್ ಬರಲಿಲ್ಲ ಅಂದರೂ ಪಿಕೋ ಫಾಲ್ ಕಲಿತ್ಕೊಂಡು ಆರಾಮಾಗಿ ದಿನಕ್ಕೆ ಒಂದು 10 ಸೀರೆ ಆರಾಮಾಗಿ ಹಚ್ಬೋದು. ಈಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಏನಾದರೂ ಒಂದು ಮಾಡಲೇಬೇಕು, ಸುಮ್ಮನೆ ಕುಂತ್ರೆ ಆಗಲ್ಲ. ನೋಡಿ, ಈಗ ಆಯಿತು ನೋಡಿ. ಪಿಕೋ ಫಾಲು ರೆಡಿ ಆಯಿತು. ಆಮೇಲೆ ಹೆಮ್ಮಿಂಗ್ ಒಂದು ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಪಿಕೋ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮಷಿನ್ ಹೊಲಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈಗ ನೋಡಿ, ನಾನು ಉಪ್ಪಿನಕಾಯಿ ಇತ್ತು, ಕೆಟ್ಟು ಹೋಗುತ್ತೆ ಅಂತ ಹೇಳಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಈಗ ಮಧ್ಯಾಹ್ನ
ಅದೆಷ್ಟು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ ಅದಕ್ಕೆ ಅರಶಿನ ಪುಡಿ 2 ಚಮಚ ಹಾಕ್ಕೊಂಡಿದ್ದೀನಿ ಸಣ್ಣ ಚಮಚದಲ್ಲಿ. ಒಂದು 10 ಲಿಂಬೆ ಹಣ್ಣಿದೆ, ಅದು ಒಂದು 10 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಂದು 5 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ದಿಢೀರಂತ ಮಾಡೋ ಉಪ್ಪಿನಕಾಯಿ ಇದು, ಜಾಸ್ತಿ ಏನು ಕೆಲಸ ಇರಲ್ಲ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಸಿಯಾಗಿ ಆರಾಮಾಗಿ ಮಾಡ್ಬೋದು ಇದು ಉಪ್ಪಿನಕಾಯಿ, ಯಾರು ಬೇಕಾದರೂ ಮಾಡ್ಬೋದು. ತಿಳಿಲಾರ್ದವರು ಕೂಡ ಆರಾಮಾಗಿ ಮಾಡ್ಬೋದು. ಎಲ್ಲ ಮಿಕ್ಸ್ ಆಗಿದೆ ನೋಡಿ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಮೆಣಸಿನ್ಕಾಯಿ, ಉಪ್ಪು, ಅರಶಿನ ಪುಡಿ ಎಲ್ಲನೂ ಮಿಕ್ಸ್ ಆಗಿದೆ ನೋಡಿ. ಈಗ ಒಂದು ಬಾಟ್ಲಲ್ಲಿ ಹಾಕ್ಕೋಬೇಕು. ನೋಡಿ ಒಂದು ಬಾಟಲಲ್ಲಿ ಹಾಕಿ ತುಂಬ ಈಸಿಯಾಗಿದೆ ಇದು ಉಪ್ಪಿನಕಾಯಿ ಮತ್ತು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ. ಬಾಟ್ಲಲ್ಲಿ ಹಾಕಿಟ್ಟು ಎಣ್ಣೆ ಗಿಣ್ಣೆ ಏನೂ ಬೇಕಂತಿಲ್ಲ ಇದಕ್ಕೆ ಉಪ್ಪಿನಕಾಯಿಗೆ. ಹಾಗೆ ಬಾಟ್ಲಲ್ಲಿ ಹಾಕಿಟ್ರೆ ಆಯಿತು. ಒಂದು 4 ದಿನ ಅಷ್ಟು ಇಡಬೇಕು, ಜಾಸ್ತಿ ದಿನ ಏನು ಇಡಬೇಕಂತಿಲ್ಲ. ಅದು ಉಪ್ಪಿನಕಾಯಿ ಎಲ್ಲ ಉಪ್ಪೆಲ್ಲ ಹತ್ತಬೇಕಲ್ಲ, ಎಲ್ಲ ಮಿಕ್ಸಾಗಿ ಕರೆಕ್ಟಾಗಿ ಹತ್ತಿದ ಮೇಲೆ ಒಂದು 4 ದಿನ ಬಿಟ್ಟು ತಿನ್ನೋದಕ್ಕೆ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ. ನೋಡಿ ಗಟ್ಟಿಯಾಗಿ ಮುಚ್ಚಿಟ್ಟು ಇಟ್ಟರೆ ಸಾಕು. ಈಗ ನೋಡಿ ಮಧ್ಯಾಹ್ನ ಊಟ ಗೀಟ ಮಾಡಿ ಎಲ್ಲ ಮುಗಿದು ಮನೆ ಕೆಲಸ ಮುಗಿಸ್ಕೊಂಡು ಈಗ ಫಾಲ್ ಹಚ್ಕೋತಾ ಇದ್ದೀನಿ, ಹೆಮ್ಮಿಂಗ್ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಹಚ್ಚಿಟ್ಟಿದ್ದೆ 8 ಫಾಲು ಪಿಕೋ ಎಲ್ಲ. ಈಗ ಫಾಲು ಈಗ ನೋಡಿ ಎಲ್ಲ ಫಾಲು ಮುಗೀತು. ಇದು ಕೊನೆ ಫಾಲ್. ಇದು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಕಲಿತುಕೊಳ್ಳಿ ಅಂಥೇಳಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇದು ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಬಗ್ಗೆನೂ, ಹೆಮ್ಮಿಂಗ್ ಬಗ್ಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಾಲೆಲ್ಲ. ಸ್ವಲ್ಪನೂ ನೀರಿಗೆ ಗೀರಿಗೆ ಏನೂ ಬರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು, ನೀವು ಬಿಗಿನರ್ಸ್ ಆದರೆ ನೋಡ್ಕೊಳ್ಳಿ. ಈಗ ನೋಡಿ ಎಲ್ಲ ಫಾಲ್ ಆಯಿತು. ಈಗ ನೋಡಿ ಅಷ್ಟು ಫಾಲು ಆಯಿತು, 8 ಸೀರೆ ಫಾಲ್ ಹಚ್ಚಾಯಿತು. ಇವತ್ತು ಅವರು ಕಸ್ಟಮರ್ ಬರ್ತಾರೆ, ಅವರು ತೊಗೊಂಡು ಹೋಗಲಿಕ್ಕೆ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ ನಾಳೆ ಕಿರಿಕ್ಸಾಲಿ ಸೊಪ್ಪು ಎಲ್ಲ ಸೋಸಿಟ್ಟಿದ್ದೀನಿ ನಾಳೆ ಪಲ್ಯ ಮಾಡಲಿಕ್ಕೆ. ಈಗ ನೋಡಿ ರಾತ್ರಿ ಆಯಿತು,
ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ. ಬಾಂಡೆ ಎಲ್ಲ ತೊಳ್ಕೊಂಡಿದ್ದೀನಿ. ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಇಡ್ತಾ ಇದ್ದೀನಿ. ಬೆಳಗ್ಗಿಂದ ಸಂಜೆವರೆಗೂ ಇಷ್ಟೆಲ್ಲ ಕೆಲಸ ಆಯಿತು. ಈಗ ಅನ್ನ ಮಾಡಿ ಊಟ ಮಾಡಿ ಎಲ್ಲ ಕೆಲಸ ಆಯಿತು. ಈಗ ಊಟ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.